ನಮಸ್ಕಾರ ವೀಕ್ಷಕರೇ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿಯರಿಗೆ 27ನೇ ಕಂತು ಬಿಡುಗಡೆ. ಹೌದು ಗೆಳೆಯರೆ, 27ನೇ ಕಂತು ಬಿಡುಗಡೆ ಆಗಲಿದೆ. ಈ ಸಿಹಿ ಸುದ್ದಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಹಾಗೆಯೇ ಬಿಪಿಎಲ್ ರೇಷನ್ ಆದಾಯ ಮಿತಿ ಏಳಿಕೆಗಳಿಂದ ಮಾನದಂಡ ಬದಲಾವಣೆಗಳನ್ನು ಸರ್ಕಾರ ಸಜ್ಜು ಮಾಡುತ್ತಿದೆ. ಹಾಗೆ ಭಾಗ್ಯಲಕ್ಷ್ಮಿ ಹಣ ಪಡೆಯಬೇಕಾದರೆ ಹೇಗೆ, ಅದಕ್ಕೆ ಮಾಡುವಂತ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಗೆಳೆಯರೆ. ರಾಜ್ಯದಲ್ಲಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಕೇವಲ 2 ದಾಖಲೆಗಳಿದ್ದರೆ ಸಾಕು, ಕೈ ಸೇರಲಿದೆ ದಾಸ್ತಾನು ಪೌಡಿ. ಮತ್ತು LPG ಗ್ಯಾಸ್ ಬಳಕೆದಾರರು ಗೃಹ ವಾಣಿಜ್ಯ ಸಿಲಿಂಡರ್ ಬುಕ್ಕಿಂಗ್ ಮಾಡುವುದು ಹೇಗೆ, ಅದರ ದಾಸ್ತಾನುಗಳ ನಿಯಮಗಳನ್ನು ತಿಳಿದುಕೊಳ್ಳಿ. ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳನ್ನು ತಿಳಿಯಬೇಕಾದ್ರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಎಲ್ಲ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯ, ಕರ್ನಾಟಕ ಸರ್ಕಾರವು ಮಹತ್ವಾಕಾಂಕ್ಷೆಯಾದಂಥ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು 2026 ಮತ್ತು 27ನೇ ಸಾಲಿನಲ್ಲಿ ಬಜೆಟ್ ಕುರಿತಾದ ಮಹತ್ವದ ಮಾಹಿತಿಗಳನ್ನು ತಿಳಿಸಿದ್ದಾರೆ. ಹಾಗಾದ್ರೆ ಒಟ್ಟು ಬಜೆಟಿನ ಗಾತ್ರ ಎಷ್ಟಂದ್ರೆ ಅಂದಾಜಾಗಿ 4.48 ಕೋಟಿ ರೂಪಾಯಿಗಳು ಆಗಿರುತ್ತದೆ ಗೆಳೆಯರೆ. ಇದು ರಾಜ್ಯದ ಆರ್ಥಿಕ ಚಟುವಟಿಕೆಗಳಲ್ಲಿ ಉತ್ತೇಜನ ನೀಡುವಂತ ಗುರಿಯಾಗಿದೆ ಎಂದು ಅದು ಗುರಿಯನ್ನು ಹೊಂದಿದೆ ಅಂತ ಹೇಳಬಹುದಾಗಿದೆ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲ್ಪಟ್ಟಂತ ಮೊತ್ತವು 5 ಪ್ರಮುಖ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನಕ್ಕಾಗಿ ಸರ್ಕಾರವು ಸುಮಾರು 55,000 ಕೋಟಿ ರೂಪಾಯಿಗಳಿಂದ 60,000 ಕೋಟಿ ರೂಪಾಯಿಗಳವರೆಗೆ ಹಣವನ್ನು ಮೀಸಲಾತಿ ಇಡಲಾಗಿದೆ ಎಂದು ಹೇಳಲಾಗಿದೆ. ಇದು ಬಡವರಿಗೆ ಮತ್ತು ಆರ್ಥಿಕವಾಗಿ ನಿರ್ಗತಿಕರಿಗೆ ಭದ್ರತೆ ಒದಗಿಸುವುದು ಸರ್ಕಾರದ ಬದ್ಧತೆಯನ್ನು ತೋರಿಸುತ್ತದೆ. ಆರ್ಥಿಕ ಪ್ರಗತಿಗಾಗಿ ಕಳೆದ ವರ್ಷದಿಂದ ಬಜೆಟ್ಗೆ ಹೋಲಿಸಿದರೆ ಈ ಬಾರಿ ಬಜೆಟ್ ಗಾತ್ರವು ಸುಮಾರು 30,000ದಿಂದ 35,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ ಗೆಳೆಯರೆ. ಯಾಕೆಂದ್ರೆ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿಯ ಸುಧಾರಣೆಯು ಸೂಚಿಸುತ್ತದೆ. ಯಾಕೆಂದ್ರೆ ಗ್ಯಾರಂಟಿ ಯೋಜನೆಗಳ ನಿರಂತರತೆ ಮತ್ತು ಸರ್ಕಾರವು ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ಸ್ಥಗಿತಗೊಳಿಸುವುದು ಯಾವುದೇ ಪ್ರಸ್ತಾಪವನ್ನು ಹೊಂದಿಲ್ಲ. ಯುವ ನಿಧಿ ಅಥವಾ ಗೃಹಲಕ್ಷ್ಮಿ ಸೇರಿದಂತೆ ಎಲ್ಲ ಯೋಜನೆಗಳಲ್ಲಿ ನಿರಂತರವಾಗಿ ಮುಂದುವರಿಯುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವಾಕಾಂಕ್ಷೆಯಾದಂಥ ಯೋಜನೆ ಎಂದು ವಾರ್ಷಿಕವಾಗಿ 28,600 ಕೋಟಿ ರೂಪಾಯಿಗಳು ಮೀಸಲಾತಿ ಇಡಲಾಗುತ್ತಿದೆ ಎಂದು ಹೇಳಲಾಗಿದೆ. ರಾಜ್ಯದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ಇದು ಸಹಾಯ ಮಾಡುತ್ತಿದೆ ಎಂದು ಹೇಳಲಾಗಿದೆ. ಹಾಗಾದ್ರೆ 27ನೇ ಕಂತಿನ ಬಿಡುಗಡೆ ಯಾವಾಗಂತ ತಿಳಿದರೆ, 27ನೇ ಕಂತಿನ ಹಣವು ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲು ಪುಶ್ ಟು DBT ಹಂತದಲ್ಲಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಅನ್ನಭಾಗ್ಯ ಅಥವಾ ಇಂದಿರಾ ಕಿಟ್ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ ಗೆಳೆಯರೆ. ಯಾಕೆಂದ್ರೆ ಅದರಲ್ಲಿ 5 ಕೆಜಿ ಅಕ್ಕಿಯೊಂದಿಗೆ ಹೆಚ್ಚುವರಿಯಾಗಿ ಬೇಳೆ, ಸಕ್ಕರೆ ಮತ್ತು ಉಪ್ಪನ್ನು ಒಳಗೊಂಡಿರುವಂತಹ ಇಂದಿರಾ ಕಿಟ್ ಅಥವಾ ಆಹಾರ ಕಿಟ್ಗಳನ್ನು ವಿತರಿಸಲು ಬಜೆಟ್ನಲ್ಲಿ ಅನುಮೋದನೆ ನೀಡಲಾಗಿದೆ. ಇದು ಆಹಾರ ಭದ್ರತೆಯನ್ನು ಸಹ ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ ಪಡೆಯಲು ನಿಗದಿಪಡಿಸಿರುವಂತಹ ವಾರ್ಷಿಕ ಆದಾಯ ಮಿತಿಯನ್ನು ಸದ್ಯದ 1.20 ಲಕ್ಷಗಳಿಂದ 3 ಲಕ್ಷದವರೆಗೆ ಹೆಚ್ಚಳ ಮಾಡಲು ಚಿಂತನೆ ನಡೆದಿದೆ ಎಂದು ಸರ್ಕಾರದ ವಿಧಾನಸಭೆಯಲ್ಲಿ ಭರವಸೆ ನೀಡಿತು ಗೆಳೆಯರೆ. ಹೌದು ಗೆಳೆಯರೆ, ಕಳೆದ 8 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು ಹಿಂದಿನ ಮಾನದಂಡ ಬದಲಾವಣೆಗಳ ಅಗತ್ಯವಿದೆ ಎಂದು ಹೇಳಲಾಗಿದೆ. ಯಾಕೆಂದ್ರೆ ಜೊತೆಗೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗಕ್ಕೆ ಆದಾಯ ಮಿತಿ ಏಕರೂಪದಲ್ಲಿ ನಿಗದಿಪಡಿಸುವುದು ಸರಿಯಲ್ಲ ಎಂದು ಹೇಳಲಾಯಿತು. ಕೇಂದ್ರ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ 75% ಮತ್ತು ನಗರ ಪ್ರದೇಶಗಳಲ್ಲಿ 50% BPL ಕಾರ್ಡ್ ಇರಬಹುದು. ಯಾಕೆಂದ್ರೆ ನಗರದ ಪ್ರದೇಶದಲ್ಲಿನ ಸಾಕಷ್ಟು ಅರ್ಹ ಕುಟುಂಬಗಳಿಗೆ BPL ಕಾರ್ಡ್ ಸಿಗುತ್ತಿಲ್ಲ ಎಂದು ಗಮನ ಸೆಳೆದರು. ಹಾಗಾದ್ರೆ BPL ಕಾರ್ಡ್ಗಳು ರದ್ದಾದಂತಹ ಕುಟುಂಬಗಳಿಗೆ ಅನ್ಯಾಯ ಆಗಬಾರದು. ಯಾಕೆಂದ್ರೆ ಪ್ರತಿ ಕ್ಷೇತ್ರದಲ್ಲಿ 6 ರಿಂದ 8 ಸಾವಿರ BPL ಕಾರ್ಡ್ಗಳು ರದ್ದು ಮಾಡಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಇದರಿಂದ ಬಡ ಕುಟುಂಬಗಳಿಗೆ ಅನ್ಯಾಯವಾಗುತ್ತದೆ. ಮನೆ ಸಮೀಕ್ಷೆ ನಡೆಸದೆ ಯಾವುದೇ ಕಾರ್ಡ್ಗಳನ್ನು ರದ್ದುಗೊಳಿಸಬಾರದು ಎಂದು BPL ಕಾರ್ಡ್ ರದ್ದಿನಿಂದ ಆಹಾರ ಮಾತ್ರವಲ್ಲದೆ ವೈದ್ಯಕೀಯ ಮತ್ತಿತರ ಸೇವೆಗಳು ಸಹ ಬಡವರಿಗೆ ತೊಂದರೆಯಾಗುತ್ತದೆ ಎಂದು ಹೇಳಲಾಗಿದೆ ಗೆಳೆಯರೆ. ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆಯಾದಂತಹ ಭಾಗ್ಯಲಕ್ಷ್ಮಿ ಬಾಂಡ್. ಹೌದು ಗೆಳೆಯರೆ, ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಂತಹ ಹೆಣ್ಣು ಮಕ್ಕಳಿಗೆ ಈಗ ಸಿಹಿ ಸುದ್ದಿ ಇದೆ. ಯಾಕೆಂದ್ರೆ ಬಾಂಡ್ ಅವಧಿ ಮುಗಿದ ನಂತರ 1 ಲಕ್ಷ ರೂಪಾಯಿಗಳ ಮೊತ್ತವು ಪಡೆಯಲು ಅನುಸರಿಸಬೇಕಾದಂತಹ ಕ್ರಮಗಳು ಮತ್ತು ಅಗತ್ಯಗಳ ದಾಖಲೆಗಳನ್ನು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುತ್ತಿದೆ. ಅದಕ್ಕಾಗಿ ಗೆಳೆಯರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ. ಬಾಂಡ್ ಹಣ ಪಡೆಯಲು ಇರಬೇಕಾದಂತಹ ಅರ್ಹತೆಗಳು ಮತ್ತು ಪ್ರಕ್ರಿಯೆಗಳು ಯಾವುವು ಎಂದರೆ, ಹಣ ಪಡೆಯಲು ಇರಬೇಕಾದಂತಹ ಪ್ರಮುಖ ಷರತ್ತುಗಳೆಂದರೆ ಮೊದಲಿಗೆ ವಯೋಮಿತಿ. ಹೌದು ಗೆಳೆಯರೆ, ವಯೋಮಿತಿ ಬಾಂಡ್ ಹಣ ಪಡೆಯಲು ಸಂದರ್ಭದಲ್ಲಿ ಹೆಣ್ಣು ಮಗುವಿಗೆ ಕಡ್ಡಾಯವಾಗಿ 18 ವರ್ಷ ತುಂಬಿರಬೇಕು. ನಂತರ ಶಿಕ್ಷಣವು ಮಗು ಕನಿಷ್ಠ 8ನೇ ತರಗತಿವರೆಗೆ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿರಬೇಕು. ಆ ನಂತರ ಬಾಲ್ಯ ವಿವಾಹ ನಿಷೇಧ. ಯಾಕೆಂದರೆ 18 ವರ್ಷ ತುಂಬುವ ಮೊದಲು ಮಗುವಿಗೆ ಬಾಲ್ಯ ವಿವಾಹವು ಮಾಡಿರಬಾರದು. ಜೊತೆಗೆ ಬಾಲ ಕಾರ್ಮಿಕ ಪದ್ಧತಿ. ಹೌದು ಗೆಳೆಯರೆ, ಮಗು ಯಾವುದೇ ರೀತಿಯ ಬಾಲ ಕಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರಬಾರದು. ಹಾಗೆ ಅಗತ್ಯವಾದಂತಹ ದಾಖಲೆಗಳೇನೆಂದರೆ, ಅರ್ಜಿ ಸಲ್ಲಿಸುವ ಮುನ್ನ ಕೆಲವು ದಾಖಲೆಗಳು ಸಂಪೂರ್ಣವಾಗಿ ಒಪ್ಪಿಸಬೇಕಾಗುತ್ತದೆ ಗೆಳೆಯರೆ. ಯಾಕೆಂದ್ರೆ ಮೂಲ ಭಾಗ್ಯಲಕ್ಷ್ಮಿ ಬಾಂಡ್ ಬೇಕಾಗುತ್ತದೆ.
ಭಾಗ್ಯಲಕ್ಷ್ಮಿ ಬಾಂಡ್ ಜೆರಾಕ್ಸ್ ಪ್ರತಿ ಮತ್ತು ಸ್ವಯಂ ಘೋಷಣಾ ಪತ್ರವೂ ಸಹ ಬೇಕಾಗುತ್ತದೆ. ಅದರ ಜೊತೆಗೆ ಆಧಾರ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡ್ನಲ್ಲಿರುವಂತಹ ಹೆಸರು ಬಾಂಡ್ನಲ್ಲಿರುವಂತಹ ಹೆಸರಿನಂತೆ ಇರಬೇಕು ಮತ್ತು ಪೋಷಕರ ದಾಖಲೆ, ತಂದೆ ಹಾಗೂ ತಾಯಿಯ ಆಧಾರ್ ಕಾರ್ಡ್ಗಳು ಸಹ ಬೇಕಾಗುತ್ತದೆ. ಜೊತೆಗೆ ಬ್ಯಾಂಕ್ ಖಾತೆಯಲ್ಲಿ ಮಗುವಿನ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಪಾಸ್ಬುಕ್ ಮತ್ತು ಅಥವಾ ಪೋಷಕರೊಂದಿಗೆ ಇರುವಂತಹ ಜಂಟಿ ಖಾತೆ ಪ್ರತಿ ಕೂಡ ಇರಬೇಕಾಗುತ್ತದೆ. ವ್ಯಾಸಂಗ ಪ್ರಮಾಣ ಪತ್ರವೂ ಸಹ ಬೇಕಾಗುತ್ತದೆ ಗೆಳೆಯರೆ, ಯಾಕೆಂದ್ರೆ ಓದಿದ ಶಾಲೆಯಲ್ಲಿ ಪಡೆದಂತ ಅಧಿಕೃತ ಸ್ಟಡಿ ಸರ್ಟಿಫಿಕೇಟ್ ಸಹ ಬೇಕಾಗುತ್ತದೆ. ಹಾಗೆ ಜನನ ಪ್ರಮಾಣ ಪತ್ರವೂ ಸಹ ಬೇಕಾಗುತ್ತದೆ. ಮಗುವಿನ ಅಧಿಕೃತ ಬರ್ತ್ ಸರ್ಟಿಫಿಕೇಟ್ ಸಹ ಬೇಕಾಗುತ್ತದೆ ಗೆಳೆಯರೆ ಮತ್ತು ಫೋಟೋ. ಹೌದು ಗೆಳೆಯ, ಜನನ ಪ್ರಮಾಣ ಪತ್ರ ಜೊತೆಗೆ 3 ಅಥವಾ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಭಾವಚಿತ್ರಗಳು ಸಹ ಬೇಕಾಗುತ್ತದೆ. ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ, ಫಲಾನುಭವಿಗಳು 2 ಮಾರ್ಗಗಳ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಮೊದಲಿಗೆ ವಿಧಾನ ಅಂಗನವಾಡಿ ಮೂಲಕ. ಹೌದು ಗೆಳೆಯರೆ, ನಿಮ್ಮ ವ್ಯಾಪ್ತಿಯಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರ ಸಂಪರ್ಕಿಸಿ ದಾಖಲೆಗಳನ್ನು ನೀಡಬಹುದು ಅಥವಾ ನಿಮ್ಮ ಪರವಾಗಿ ತಾಲೂಕು DCPO ಕಚೇರಿಗೆ ಹೋಗಿ ಸಲ್ಲಿಸಬಹುದಾಗಿದೆ. ಮತ್ತು ಎರಡನೇ ವಿಧಾನ ಏನೆಂದರೆ ನೇರವಾಗಿ ಸಲ್ಲಿಸಬಹುದು. ಹೌದು ಗೆಳೆಯರೆ, ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ ಆ ಕಚೇರಿಗೆ ಭೇಟಿ ನೀಡುವುದರ ಮೂಲಕ ಭಾಗ್ಯಲಕ್ಷ್ಮಿ ಮೆಚುರಿಟಿ ಕ್ಲೇಮ್ ಫಾರ್ಮ್ ಅನ್ನು ಪಡೆದು ಭರ್ತಿಯನ್ನು ಮಾಡಿ ಸಲ್ಲಿಸಬಹುದಾಗಿದೆ. ಗೆಳೆಯರೆ, ಹಣವನ್ನು ಯಾವ ರೀತಿ ಪ್ರಕ್ರಿಯೆ ಮಾಡಿಸಬೇಕು ಅದು ಸಹ ತಿಳಿದುಕೊಳ್ಳಿ. ಅರ್ಜಿ ಸಲ್ಲಿಸಿದ ನಂತರ ಇಲಾಖೆಯ ದಾಖಲೆಗಳನ್ನು ಪರಿಶೀಲಿಸುತ್ತದೆ. ಎಲ್ಲವೂ ಸರಿಯಾಗಿದ್ದರೆ ಸುಮಾರು 1 ರಿಂದ 2 ತಿಂಗಳ ಒಳಗೆ ಬಾಂಡ್ ಹಣವು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಒಂದು ವೇಳೆ ವಿಳಂಬವಾದರೆ DCPO ಕಚೇರಿಗೆ ಹೋಗಿ ವಿಚಾರಿಸಬಹುದಾಗಿದೆ. ಗೆಳೆಯರೆ, ಮುಖ್ಯವಾದ ಮಾಹಿತಿಯನ್ನು ಗಮನಿಸಿ. ಅಕಸ್ಮಾತ್ ಮಗು 18 ವರ್ಷ ತುಂಬುವ ಮೊದಲೇ ಮರಣ ಹೊಂದಿದ್ದರೆ ಆ ಹಣ ಲಭ್ಯವಿರುವುದಿಲ್ಲ. ಆದರೆ 18 ವರ್ಷ ತುಂಬಿದ ನಂತರ ಮರಣ ಹೊಂದಿದ್ದಲ್ಲಿ ಅದು ಪೋಷಕರ ಹಣೆಗೆ ನೇರವಾಗಿ ಪಡೆಯಬಹುದಾಗಿದೆ. ಪೋಷಕರು ಪಡೆಯಲೋದಕ್ಕೆ ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗಳನ್ನು ಫಲಾನುಭವಿಗಳು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಪರ್ಕಿಸಲು ಕೋರಲಾಗಿದೆ. ಗೆಳೆಯರೆ, ರಾಜ್ಯದ ಲಕ್ಷಾಂತರ ರೈತರ ದಶಕಗಳ ಕಾಲದಲ್ಲಿ ಕನಸನ್ನು ನನಸು ಮಾಡಲು ಸರ್ಕಾರ ಮುಂದಾಗಿದೆ ಗೆಳೆಯರೆ. ಹೌದು ಗೆಳೆಯರೆ, ದರಖಾಸ್ತು ಮೂಲದ ಮಂಜೂರಾತು ಜಮೀನುಗಳ ಪೋಡಿ ಪ್ರಕ್ರಿಯೆಯನ್ನು ಅತ್ಯಂತ ಸರಳಗೊಳಿಸಲು ಇನ್ಮುಂದೆ ಕೇವಲ 2 ಪ್ರಮುಖ ದಾಖಲೆಗಳು ರೈತರು ಪೋಡಿ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಗೆಳೆಯರೆ. ಪೋಡಿ ಮಾಡಿಸಲು ರಾಜ್ಯ ಸರ್ಕಾರವು 73,390 ಸರ್ವೆ ನಂಬರ್ಗಳಲ್ಲಿ ಸರ್ಕಾರಿ ಜಮೀನು ಮಂಜೂರಾತಿದ್ದು ಒಟ್ಟು 2.51 ಲಕ್ಷ ಫಲಾನುಭವಿಗಳಿದ್ದಾರೆ. ಇದರಲ್ಲಿ ಹೆಚ್ಚುವಿನ ಪೋಡಿ ಪ್ರಕ್ರಿಯೆ ವಿಳಂಬವಾಗಿದ್ದರಿಂದ ಜಮೀನಿನ ಪೂರ್ಣ ಮಾಲೀಕತ್ವ ಪಡೆಯಲು ಕಚೇರಿಗಳಿಗೆ ಅಲೆದಾಡುತ್ತಿದ್ದರು. ಆದರೆ ಆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವುದರ ಮೂಲಕ ಸರ್ಕಾರ ಅಭಿಯಾನ ಮಾದರಿಯಲ್ಲಿ ಕಾರ್ಯವನ್ನು ಪೂರ್ಣಗೊಳಿಸಲು ತೀರ್ಮಾನಿಸಿದೆ ಗೆಳೆಯರೆ. ಹಿಂದಿನ ನಿಯಮದಂತೆ ಪೋಡಿ ಮಾಡಲು 5 ದಾಖಲೆಗಳು ಅಗತ್ಯವಿತ್ತು. ಆದರೆ ಅದನ್ನು 3 ದಾಖಲೆಗಳಿಗೆ ಇಳಿಸಲಾಯಿತು. ಆದರೆ ಅನೇಕ ರೈತರಲ್ಲಿ 3 ದಾಖಲೆಗಳು ಲಭ್ಯವಿಲ್ಲದ ಕಾರಣ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಈಗ ಸರ್ಕಾರವು ಕನಿಷ್ಠ 2 ದಾಖಲೆಗಳನ್ನು ಪೋಡಿ ಮಾಡಲು ಅನುಮತಿ ನೀಡಿದೆ. ವರ್ಷಾದ್ಯಂತದೊಳಗೆ ಅಂದಾಜು 2 ಲಕ್ಷ ರೈತರಿಗೆ ದರಖಾಸ್ತು ಪೋಡಿಯನ್ನು ಹಂಚುವ ಗುರಿ ಹೊಂದಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಮಧ್ಯಪ್ರಾಚ್ಯ ಯುದ್ಧವು ಭಾರತದ ತೈಲ ಪೂರೈಕೆಗೆ ಪ್ರಭಾವ ಬೀರಿದೆ. ಅನೇಕ ನಗರಗಳಲ್ಲಿ LPG ಪೂರೈಕೆಗಳಿಗಾಗಿ ಅಡಚಣೆ ಉಂಟಾಗಿದ್ದು ಜನರಲ್ಲಿ ಅನಿಲ ದರದ ಹೆಚ್ಚಳದ ಆತಂಕ ಉಂಟಾಗಿದೆ. ಆದರೆ ಅನೇಕ ಮನೆಗಳು ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಎಂದು ಹೇಳಲಾಗಿದೆ. ಜನರು ಡಿಜಿಟಲ್ ವ್ಯವಸ್ಥೆಗಳಲ್ಲಿ ಮೂಲಕ ಸಿಲಿಂಡರ್ ಬುಕಿಂಗ್ ಅಥವಾ ವೇಳೆಯ ಸಮಸ್ಯೆ ಎದುರಾಗುತ್ತಿದೆ. ಇದೀಗ ಕಾನೂನುಬದ್ಧವಾಗಿ ಒಂದು ಮನೆಯಲ್ಲಿ ಎಷ್ಟು ಸಿಲಿಂಡರ್ಗಳು ಇಟ್ಟುಕೊಳ್ಳಬೇಕೆಂಬ ಅವಕಾಶ, ಹಾಗೆ ಅದರ ಕುಟುಂಬದ 1 ವರ್ಷದಲ್ಲಿ ಎಷ್ಟು ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದು ಎಂದು ತಿಳಿಸಲಾಗಿದೆ. ಗೆಳೆಯರೆ, ಭಾರತದ ತೈಲ ಸರಬರಾಜು ಕೊರತೆ, ಅಡುಗೆ ಅನಿಲ ವಿತರಣೆ, ದೇಶೀಯ ಮತ್ತು ವಾಣಿಜ್ಯ LPG ಸಿಲಿಂಡರ್ಗಳಲ್ಲೂ ಏರಿಕೆ ದರ ಆತಂಕ ಉಂಟಾಗುತ್ತಿದೆ ಎಂದು ಹೇಳಲಾಗಿದೆ. ಅನಿಲ ಖಚಿತವಾಗಿ ಹಾಗೂ ಸುಲಭವಾಗಿ ತೈಲ ಇಂಧನ ತೊಂದರೆ ನಿವಾರಣೆಗಾಗಿ ಕೇಂದ್ರ ಸರ್ಕಾರವು ಅಗತ್ಯ ಸರಕು ಕಾಯ್ದೆಗಳನ್ನು ಜಾರಿಗೆ ತರುತ್ತಿದೆ ಎಂದು ಹೇಳಲಾಗಿದೆ. ಗ್ರಾಹಕರು ವಾರ್ಷಿಕ LPG ಸಿಲಿಂಡರ್ಗಳನ್ನು ಬುಕ್ ಮಾಡಲು ಮಿತಿಯನ್ನು ಹೇಳಲಾಗಿದೆ. ಆದರೆ ಭಾರತದಲ್ಲಿ ಸದ್ಯ ದೇಶೀಯ ಸರ್ಕಾರಿ ಬೆಂಬಲದ LPG ವ್ಯವಸ್ಥೆ ಅಡಿಗೆಯಲ್ಲಿ 1 ವರ್ಷಕ್ಕೆ 14.2 kg ಹಾಗೆ 12 ಸಬ್ಸಿಡಿ ಸಿಲಿಂಡರ್ಗಳು ಬುಕ್ ಮಾಡಲು ಅವಕಾಶ ಅರ್ಹರಾಗಿರುತ್ತಾರೆ. 5 kg ಸಿಲಿಂಡರ್ಗಳನ್ನು ಬಳಸಲು ಗ್ರಾಹಕರು ಒಂದೇ ವರ್ಷಕ್ಕೆ 34 ಸಿಲಿಂಡರ್ಗಳನ್ನು ಬುಕ್ ಮಾಡುವ ಮಿತಿಯನ್ನು ಜಾರಿಗೆ ತಂದಿದೆ. ಒಬ್ಬ ಗ್ರಾಹಕರು ಸಾಮಾನ್ಯವಾಗಿ ಕೋಟಾದ ಅಡಿಯಲ್ಲಿ ತಿಂಗಳಿಗೆ 1 ಸಬ್ಸಿಡಿ ಸಿಲಿಂಡರ್ ಪಡೆಯಬಹುದು. ಇದರ ಮಿತಿಯು ಮುಗಿದ ಬಳಿಕವೂ ಬೇಕಾದರೆ ಅದು ಮಾರುಕಟ್ಟೆಯಲ್ಲಿನ ನಿಗದಿತ ದರದಲ್ಲಿ ಹೆಚ್ಚುವರಿ ಸಿಲಿಂಡರ್ ಖರೀದಿಸಲು ಅವಕಾಶ ಇದೆ ಎಂದು ಹೇಳಲಾಗಿದೆ. ಗೆಳೆಯರೆ, 1 ವರ್ಷದಲ್ಲಿ ಮನೆಯು 14.2 kgಯ 15 ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದು. ಆದರೆ ವಾರ್ಷಿಕ ಸಬ್ಸಿಡಿ ಕೋಟಾ ಮುಗಿದ ಬಳಿಕ ಸಬ್ಸಿಡಿ ವ್ಯವಸ್ಥೆಯಲ್ಲಿ 12 ಸಿಲಿಂಡರ್ ಮತ್ತು ಸಬ್ಸಿಡಿ ರಹಿತ ಮಾರುಕಟ್ಟೆಯಲ್ಲಿ ದರದಲ್ಲಿ 3 ಹೆಚ್ಚುವರಿ ಸಿಲಿಂಡರ್ಗಳನ್ನು ಬುಕ್ ಮಾಡಬಹುದಾಗಿದೆ. ಅನಿಲದ ದುರುಪಯೋಗ ತಡೆಗೆ ಹಾಗೂ ತೈಲ ಸುರಕ್ಷಣೆಗಾಗಿ ದೇಶೀಯ LPG ಬುಕ್ಕಿಂಗ್ಗಳಿಗೆ 25 ದಿನಗಳ ಅಂತರವನ್ನು ನೀಡಲಾಗಿದೆ.
ಮಾಡಲಾಗಿದೆ. ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ 25 ದಿನಗಳ ಒಳಗಡೆ ಮತ್ತೊಂದು ಸಿಲಿಂಡರ್ ಅನ್ನು ಬುಕ್ ಮಾಡಲು ಅವಕಾಶ ಇರುವುದಿಲ್ಲ ಎಂದು ಹೇಳಲಾಗಿದೆ. ಗೆಳೆಯರೆ, ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿ ನೋಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.